ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ಇವತ್ತು ನಾನು ಕ್ಯಾರೆಟ್ ದೋಸೆ ಮಾಡ್ತಾ ಇದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಕಣ್ಣಾಗಿ ಬಂದಿದೆ. ನೋಡಿ ಕಣ್ಣು ದೋಸೆ ಹೇಗೆ ಮಾಡೋದು ಅಂತ ನೋಡುವ. ಕ್ಯಾರೆಟ್ ದೋಸೆ ತುಂಬ ಸೂಪರ್ ಆಗ್ತದೆ ಫ್ರೆಂಡ್ಸ್. ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ. ಇದಕ್ಕೊಂದು ಚಟ್ನಿ ಇದ್ದರೆ, ಕಾಯಿ ಚಟ್ನಿ ಏನಾದರೂ ಇದ್ದರೆ ತುಂಬ ಸೂಪರ್ ಆಗ್ತದೆ. ಹೀಗೆ ಕೂಡ ತಿನ್ಬೋದು, ಏನು ಇಲ್ಲದೆ ಕೂಡ ತಿನ್ಬೋದು. ತುಂಬ ಟೇಸ್ಟಾಗಿ ಬರ್ತದೆ. ಇದನ್ನು ಹೇಗೆ ಮಾಡೋದಂತ ತೋರಿಸ್ಕೊಡ್ತೇನೆ ಫ್ರೆಂಡ್ಸ್. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋವನ್ನು ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್. ಆದಷ್ಟು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಮೊದಲಿಗೆ ನಾನು ಒಂದು ಮಿಕ್ಸಿಗೆ ಒಂದು ಕ್ಯಾರೆಟನ್ನು ನಾನು ಕ್ಲೀನ್ ಮಾಡಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಒಂದು ಕ್ಯಾರೆಟ್ ತಗೊಂಡಿದ್ದೇನೆ, ದೊಡ್ಡದೊಂದು ಕ್ಯಾರೆಟ್. ಒಂದು ಕಾಯಿ ಮೆಣಸು ಹಾಕ್ಕೊಳ್ತಿದ್ದೇನೆ, ಒಂದು ತುಂಡು ಶುಂಠಿ, ಮತ್ತೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನೋಡಿ, 1 ಕಪ್ಪಿನಷ್ಟು ಬೆಳ್ತಿಗೆ ಅಕ್ಕಿ, ದೋಸೆ ಅಕ್ಕಿಯನ್ನು ನಾನು ನೆನೆ ಹಾಕಿಟ್ಟಿದ್ದೆ ಒಂದು 5 ಗಂಟೆಗಳ ಕಾಲ. ಈ ಅಕ್ಕಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ ಮಿಕ್ಸಿಗೆ. ಎಲ್ಲ ಒಟ್ಟಿಗೆ ಹಾಕಿ ರುಬ್ಕೊಳ್ತಾ ಇದ್ದೇನೆ. ನೋಡಿ, ಇದಕ್ಕೆ ನಾನು ಒಂದು ಸ್ವಲ್ಪ ತೆಂಗಿನ ತುರಿ ಕೂಡ ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಒಂದು ಅರ್ಧ ಕಪ್ಪಿನಷ್ಟು ತೆಂಗಿನ ತುರಿ, ಒಂದು 4 ಚಮಚದಷ್ಟು ಟೇಬಲ್ ಸ್ಪೂನಷ್ಟು ಇದು ರೈಸ್, ಬಾಯ್ಲ್ಡ್ ರೈಸ್ ಹಾಕ್ಕೊಂಡೆ. ಸ್ವಲ್ಪ ರುಚಿಗೆ ಉಪ್ಪು ಹಾಕಿ ಫೈನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೆ. ನಾವು ಚೆನ್ನಾಗಿ ಪೇಸ್ಟ್ ಮಾಡಬೇಕು, ಒಳ್ಳೆ ಪೇಸ್ಟ್ ಆಗಬೇಕು. ನೋಡಿ, ಕಲರ್ ನೋಡಿ ಯಾವ ಥರ ಬಂದಿದೆ ಅಂತ. ಕ್ಯಾರೆಟ್ ಇದೇ ಕಲರ್, ನಾನೇನು ಅರಿಶಿನ ಹುಡಿ ಅಥವಾ ಕಲರ್ ಏನು ಹಾಕಲಿಲ್ಲ. ಕ್ಯಾರೆಟ್ ಇದೇ ಕಲರ್ ಇದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ನೋಡಿ, ಒಂದು ಸ್ವಲ್ಪ ಈನೋ ಹಾಕ್ಕೊಳ್ತಾ ಇದ್ದೇನೆ ನಾನು. ಇನ್ಸ್ಟೆಂಟಾಗಿ ಮಾಡುವಾಗ ಸ್ವಲ್ಪ ಈನೋ ಹಾಕಿದರೆ ತುಂಬ ಚೆನ್ನಾಗಿ ಬರ್ತದೆ. ಇಲ್ಲದ್ರೆ ನಿಮಗೆ ಓವರ್ ನೈಟ್ ಇಡೋದಾದರೆ ಇದು ಏನೋ ಹಾಕಬೇಕಂತ ಇಲ್ಲ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ನಾನು ಇನ್ಸ್ಟೆಂಟಾಗಿ ತೋರಿಸೋದಕ್ಕಾಗಿ ಹೀಗೆ ತೋರಿಸ್ತಾ ಇದ್ದೇನೆ, ಏನೋ ಹಾಕ್ತಾ ಇದ್ದೇನೆ. ನೋಡಿ, ಪ್ಯಾನ್ ಕಾಯಲಿಕ್ಕೆ ಇಟ್ಟಿದ್ದೇನೆ. ನೋಡಿ, ಈಗ ದೋಸೆಯನ್ನು ಹಾಕುವ. ನೋಡಿ, ತುಂಬ ಚೆನ್ನಾಗಿ ಬರ್ತದೆ. ನೋಡಿ, ದೋಸೆ ಎಷ್ಟು ಚೆನ್ನಾಗಿ, ನೋಡಿ ಹಾಕಿದ ತಕ್ಷಣ ನೋಡಿ ಎಷ್ಟು ಚೆನ್ನಾಗಿ ಕಣ್ಣು ಬರ್ತಾ ಉಂಟು. ನೋಡಿ, ಸೂಪರಾಗಿ ಬರ್ತದೆ. ಟೇಸ್ಟ್ ಕೂಡ ಸೂಪರಾಗಿರ್ತದೆ. ಇದು ಕಾಯಿ ಮೆಣಸು, ಶುಂಠಿ ಎಲ್ಲ ಹಾಕಿರೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತದೆ. ನೋಡಿ, ನಾನು ತುಪ್ಪ ಹಾಕ್ಕೊಂಡೆ. ನಿಮಗೆ ತುಪ್ಪ, ಬೆಣ್ಣೆ ಯಾವುದು ಬೇಕಿದ್ರೂ ಹಾಕ್ಬೋದು. ಎಣ್ಣೆ ಕೂಡ ಹಾಕಿ ಮಾಡ್ಬೋದು. ತುಪ್ಪ ಹಾಕಿದರೆ ಟೇಸ್ಟ್ ಇನ್ನೂ ಸ್ವಲ್ಪ ಒಳ್ಳೆಯದಾಗ್ತದೆ. ತುಪ್ಪ, ಎಣ್ಣೆ ಬೇಕಿದ್ರೆ ಎಣ್ಣೆ ಕೂಡ ಹಾಕ್ಕೊಳ್ಬೋದು. ಕಲರ್ ನೋಡಿ ಯಾವ ಥರ ಬಂದಿದೆ ಅಂತ ಹೇಳಿ. ಕ್ಯಾರೆಟ್ ದೋಸೆ ತುಂಬ ಚೆನ್ನಾಗಿ ಆಗ್ತದೆ ಫ್ರೆಂಡ್ಸ್. ಕಾಯಿ ಚಟ್ನಿ ಅಥವಾ ಪುದೀನ ಚಟ್ನಿ ಜೊತೆ ಕೂಡ ಸೂಪರ್ ಆಗಿರ್ತದೆ. ನೋಡಿ, ಮತ್ತೊಂದು ದೋಸೆ ಮಾಡ್ತಾ ಇದ್ದೇನೆ ನಾನೀಗ. ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಈ ಥರ ದೋಸೆ ತುಂಬ ಸೂಪರಾಗಿ ಬರ್ತದೆ. ಸಿಂಪಲ್ ಉಂಟು ರೆಸಿಪಿ. ಮನೆಯಲ್ಲಿ ಇನ್ಸ್ಟೆಂಟಾಗಿ ದಿಢೀರಂತ ಮಾಡ್ಬೋದು. ಬೆಳಿಗ್ಗೆ ಆಫೀಸಿಗೆ ಹೋಗುವವರಿಗೆ ದಿಢೀರಂತ ಮಾಡ್ಬೋದು ಇನ್ಸ್ಟೆಂಟಾಗಿ. ನೋಡಿ, ತುಪ್ಪ ಹಾಕ್ಕೊಂಡು ಎಷ್ಟು ಚೆನ್ನಾಗಿ ಕಣ್ಣು ಬರ್ತದೆ. ನೋಡಿ, ಸ್ವಲ್ಪ ಮುಚ್ಚಿಡಬೇಕು. ನಿಮಗೆ ಮಗುಚಿ ಬೇಕಿದ್ರೆ ಹಾಕ್ಬೋದು. ಮಗುಚಿ ಹಾಕಬೇಕಂತ ಇದ್ದರೆ ಮಗುಚಿ ಹಾಕ್ಬೋದು. ನೋಡಿ, ಕ್ಯಾರೆಟ್ ದೋಸೆ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ನೀವು ಟ್ರೈ ಮಾಡಿ ಹೇಗೆ ಆಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.